ನಾವು ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ಏನಾಗುತ್ತೆ, ನಮ್ಮ ಇಂಟರ್ನಲ್ ಸಿಚುವೇಶನ್ನೇ ಸೆಟಲ್ ಆಗುತ್ತೆ, ಪೀಸ್ಫುಲ್ಲಾಗಿ ಆಗುತ್ತೆ. ಸೊ ನಾವು ಸೆಪರೇಟ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅವಶ್ಯಕತೆ ಇರಲ್ಲ, ನಮ್ಮ ಲೈಫೇ ಮೆಡಿಟೇಟಿವ್ ಆಗಿಬಿಡುತ್ತೆ ಆವಾಗ. ಅಂದರೆ ಅದು ಅಂದರೆ ನಾವು ನೋಡ್ತೀವಿ ಕೆಲವರು ತುಂಬ ಪ್ರಶಾಂತವಾಗಿರ್ತಾರೆ, ಅವ್ರು ಮಾತಾಡೋದು ರೀತಿಯೇ ಸಟಲಾಗಿರುತ್ತೆ. ಆಮೇಲೆ ಅವ್ರು ನೋಡಿದ್ರೇ ನನಗೆ ಇವ್ರ ಥರ ಇರಬೇಕು ಅಂತಲೂ ಅನಿಸ್ಬೋದು ಮೆನಿ ಟೈಮ್ಸ್ ಅಲ್ವಾ. ಸೊ ಅದು ಅವರು ಏನೋ ಪ್ರಾಕ್ಟೀಸ್ ಮಾಡಿ ಮಾಡಿ ಆ ಲೆವೆಲ್ಗೆ ಬಂದಿರೋರು. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಪ್ರತಿದಿನ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಆವಾಗ ಏನಾಗುತ್ತೆ, ನಾವು ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಅವಶ್ಯಕತೆ ಬರೋದೇ ಇಲ್ಲ. ಸೊ ನಮ್ಮ ಲೈಫ್ ಇರೋದೇ ಮೆಡಿಟೇಟಿವ್ ಆಗಿ ಆಗತ್ತೆ. ಸೊ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ಮೆಡಿಟೇಟಿವ್ ಲೈಫ್ ಏನದು ಅಂದರೆ ಎಲ್ಲರದೂ ಲೈಫಲ್ಲಿ ಒಂದೊಂದು ಏನೋ ಅಚೀವ್ ಮಾಡಬೇಕು ಅಂತ ಇರುತ್ತೆ, ತಪ್ಪಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇರೋದೊಂದೇ ಲೈಫ್, ಅದರಲ್ಲಿ ವಾಟ್ ಎವರ್ ನಮಗೆ ಎಕ್ಸ್ಪೀರಿಯನ್ಸಸ್ ಏನೇನು ಮಾಡಬೇಕು, ಅದು ವೆಲ್ತ್ ಆದರೂ ಆಗಲಿ ಅಥವಾ ಏನೋ ಲೈಫ್ ಹೌಎವರ್ ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ನಾವು ಲೈಫ್ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ಆ ಮಾಡುವಾಗ ಅಂದರೆ ನನ್ನ ಜೊತೆ ನಾನು ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ನಮಗೆ ಟೈಮ್ ಕೊಟ್ಕೊಂಡ್ರೆ ಮಾತ್ರ ಮೇ ಬಿ ಸಮ್ 15 ಮಿನಿಟ್ಸು 30 ಮಿನಿಟ್ಸು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅದೊಂದು ಜಪ ಆದರೂ ಆಗಲಿ, ಧ್ಯಾನ ಆದರೂ ಆಗಲಿ, ಮಂತ್ರ ಆದರೂ ಆಗಲಿ. ಅಂದರೆ ನಾನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ. ಪೂಜೆ ಅಂದರೆ ಹೇಗೆ ನಾವು ಮಂತ್ರ ಅನ್ನೋ ಚಾಂಟ್ ಮಾಡ್ತೀವಿ ಆ್ಯಂಡ್ ಅಲ್ಲಿ ದೇವ್ರ ಜೊತೆ ಮಾತಾಡುವಾಗಲೇ ಇರುತ್ತೆ ಮೋಸ್ಟ್ಲಿ ಪೂಜಾ, ರೈಟ್? ಅದೂ ಅಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವು ನಮ್ಮನ್ನ ಕೇಳಬೇಕು, ನನಗೇನು ಬೇಕು ಲೈಫಲ್ಲಿ. ಸೊ ನಾನು ಇಷ್ಟು ಏನೋ ಅಚೀವ್ ಮಾಡಬೇಕು, ಓಕೆ ಮಾಡಾಗಿದೆ, ಆಮೇಲೆ ಏನು? ಸೊ ಇದು ಸೊ ಆವಾಗ ಏನಾಗತ್ತೆ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ, ಹೆಂಗೆ ಹೋಗ್ತಾ ಇದ್ದೀನಿ, ಇದು ನನಗೆ ನಿಜ ಬೇಕಾಗಿರೋದಾ, ನನಗೆ ಬೇಕಾಗಿರೋದಾ ಅಥವಾ ಬೇರೆಯವ್ರು ನೋಡ್ಬಿಟ್ಟು ನನಗೆ ಹಿಂಗೆ ಬೇಕು ಅಂತ ಅನ್ಕೋತಾ ಇದ್ದೀನಾ. ಆಮೇಲೆ ನನ್ನ ಲೈಫಲ್ಲಿ ಈವನ್ ಲೈಫ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತಾ ಇದೆ, ಸೊಸೈಟಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ, ಫ್ಯಾಮಿಲಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ. ಸೊ ಈ ಥರ ಪ್ಯಾಟರ್ನ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು ಅಂತ ಏನೂ ರೂಲ್ ಇಲ್ಲ. ಸೊ ನನ್ನ ಲೈಫ್ಗೆ ನನಗೇನು ಮುಖ್ಯ, ನನಗೇನು ಹಿಂಗಿರಬೇಕು ಅಂದರೆ ನನ್ನ ಲೈಫ್ ನನಗೂ ಖುಷಿಯಾಗಿರಬೇಕು, ನನ್ನಿಂದ ಬೇರೆಯವ್ರಿಗೂ ಖುಷಿ ಅಂದರೆ ನಾನು ಸ್ಪ್ರೆಡ್ ಮಾಡಬೇಕು ಹ್ಯಾಪಿನೆಸ್ಸು. ಸೊ ಈ ಥರ ಥಾಟ್ಸ್ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಈ ಫಾಸ್ಟ್ ಪೇಸ್ ಲೈಫಲ್ಲಿ ಸ್ವಲ್ಪ ಬ್ರೇಕ್ ಆದರೂ ಕೊಟ್ಕೋಬೇಕು ಪರ್ ಡೇ. ಆವಾಗ ಅಟ್ಲೀಸ್ಟ್ ನಮಗೆ ಗೊತ್ತಾಗತ್ತೆ, ಅಂದರೆ ನಮಗೆ ಇದು ಬೇಕಂತ ಚೂಸ್ ಮಾಡಿಕೊಂಡು ಒಂದು ಪ್ರೊಫೆಷನ್ಗೆ ಹೋಗಿದ್ದೀವಿ ಅಥವಾ ಕಾಲೇಜ್ಗೆ ಸೇರ್ಕೊಂಡಿದ್ದೀವಿ ಅಥವಾ ಏನೋ ಜಾಬ್ ತೊಗೊಂಡಿದ್ದೀವಿ. ಬಟ್ ಮಾಡುವಾಗ ಗೊತ್ತಾಯಿತು ನಾನು ಅಂದ್ಕೊಂಡಿರೋದು ಬೇರೆ, ಇದು ಆಗ್ತಾ ಇರೋದು ಬೇರೆ ಅಂತ. ಸೊ ನಾನು ಚೂಸ್ ಮಾಡ್ಕೊಂಡಿದ್ದೀನಲ್ವಾ ಅಂತ ನಾನು ಕಂಪಲ್ಸಿವ್ ಮೋಡಲ್ಲಿ ಅದು ಕಂಟಿನ್ಯೂ ಮಾಡಬೇಕಂತ ಏನೂ ಇಲ್ಲ. ಅಲ್ಲಿ ನಾವು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದು ಮಾಡಲೇಬೇಕು. ಬಟ್ ನಾವು ಚಾಯ್ಸ್ ಇಟ್ಕೊಂಡಿದ್ರೆ ಇದಿಲ್ಲ ಅಂದರೆ ಬೇರೆದು ಮಾಡ್ತೀನಿ ಅಥವಾ ಇದು ಆಗಿಲ್ಲ ಅಂದರೆ ಬೇರೆ ಟ್ರೈ ಮಾಡ್ತೀನಿ ಅನ್ನೋ ರೀತಿ ನಮ್ಮ ಸಿಚುವೇಶನ್ ನಾವು ಇಟ್ಕೊಂಡ್ರೆ ಕ್ಲಾರಿಟಿ ಆಗಿ ಲೈಫಲ್ಲಿ ಮುಂದಕ್ಕೆ ಹೋಗ್ಬೋದು. ಸೊ ಎಲ್ಲರೂ ಮಚುವರ್ಡ್ ಇರಬೇಕು ಅಂತಿಲ್ಲ, ಎಲ್ರಿಗೂ ಎಲ್ಲವೂ ಅರ್ಥ ಆಗಬೇಕು ಅಂತಿಲ್ಲ, ಎಲ್ರಿಗೂ ಎಲ್ಲದ್ರ ಬಗ್ಗೆನೂ ಕ್ಲಾರಿಟಿ ಇರಬೇಕು ಅಂತಿಲ್ಲ. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನನ ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಹೇಗೆ? ಮೆಡಿಟೇಷನ್ ಅಂದ ತಕ್ಷಣ ಅದು ನಾವು ಮಾಡೋಕ್ಕಾಗಲ್ಲ, ನಮಗೂ ಅದಕ್ಕೂ ಒಗ್ಗೋದಿಲ್ಲ, ಇಟ್ ಈಸ್ ಸೋ ಬೋರಿಂಗ್ ಅಂತ ಬಹಳ ಜನ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಬಹಳ ಕಷ್ಟದ ಕೆಲಸ ಅಪ್ಪ, ಯಾಕೆ ಬೇಕು ಅದು ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನೊಂದಿಗೆ ತಾನು ಇರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ವಾಟ್ ಡಸ್ ಇಟ್ ಮೀನ್? ಇವಾಗ ಸುಮ್ಮನೆ ಕೂತ್ಕೊಂಡ್ಬಿಡೋದಾ, ಧ್ಯಾನ ಮಾಡೋದಾ, ಚಾಂಟಿಂಗ್ ಮಾಡೋದಾ, ವಾಟ್ ಈಸ್ ಇಟ್? ಆ್ಯಕ್ಚುಲಿ ನಾವು ಎಲ್ಲೋ ಒಂದು ಕಡೆ ಶುರು ಅಂತೂ ಮಾಡಬೇಕು. ಅದು ಧ್ಯಾನ ಅಂತೀರಾ ಅಥವಾ ಅದು ಜಪ ಅಂತೀರಾ, ಎಲ್ಲೋ ಒಂದು ಕಡೆ ಶುರು ಮಾಡಬೇಕು 100%. ಅದು ಏಜ್ ರಿಲೇಟೆಡೂ ಅಲ್ಲ, ಮಕ್ಕಳಿಂದ ದೊಡ್ಡವ್ರ ತನಕನೂ ಡೈಲಿ ಒಂದು ಟೈಮ್ ನಮಗೆ ನಾವು ಕೊಟ್ಕೊಂಡು ಸ್ವಲ್ಪ ಮೆಡಿಟೇಷನ್ ಅಥವಾ ಯೋಗ ಅಥವಾ ಕ್ರಿಯಾ ಏನೋ ಮಾಡೋದಂತೂ ತುಂಬ ಇಂಪಾರ್ಟೆಂಟ್. ಬಟ್ ಅದು ಕಷ್ಟನ ಮೆಡಿಟೇಷನ್ ಮಾಡೋದು ಅಂದರೆ ಆಸ್ ಆಫ್ ಕೋರ್ಸ್ ನೀವು ಹೇಳಿದ ಪ್ರಕಾರ ದಿಸ್ ಇಸ್ ಅ ಕಾಮನ್ ಸ್ಟೇಟ್ಮೆಂಟ್. ಏನಾದರೂ ಮಾಡ್ತೀನಿ ಬಟ್ ನನಗೆ ಫೋಕಸ್ ಸಿಗ್ತಾ ಇಲ್ಲ, ನಾನು ಅಟೆಂಟಿವ್ ಆಗಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಮೊದಲದು ಹಂಗೆ ಇರುತ್ತೆ. ನಾವು ಏನೋ ಮಾಡಬೇಕು ಅಂತ ಕೂತ್ಕೊಂಡ್ರೆ ಇದು ನಮ್ಮ ಮೈಂಡು ಏನೋ ಅದು ಸರಿ, ಅದು ಕಾಮಾಗಿ ಕೂತ್ಕೊಳ್ಳೋದು, ಅದು ಕಾಮ್ ಮಾಡೋದಕ್ಕೆ ತಾನೇ ಇದೆಲ್ಲ ಪ್ರಯತ್ನ ಪಡೋದು, ಅದು ನಮ್ಮ ಹಂಗೆ ಬಿಡಲ್ಲ. ಬಟ್ ಮೆಡಿಟೇಷನ್ ಕಷ್ಟನಾ ಅಂದರೆ ಮೆಡಿಟೇಷನ್ ಕಷ್ಟ ಅಲ್ವೇ ಅಲ್ಲ. ಬಟ್ ನಮ್ಗೆ ಕರೆಕ್ಟಾಗಿ ಒಂದು ಟೂಲ್ ಸಿಕ್ಕಿದರೆ, ಒಂದು ದಾರಿ ಸಿಕ್ಕಿದರೆ ಮೆಡಿಟೇಷನ್ ಅನ್ನೋದು ಕಷ್ಟ ಅಲ್ವೇ ಅಲ್ಲ. ಅದು
ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ ಐಡೆಂಟಿಫಿಕೇಷನೇ ಫಸ್ಟ್ ಬರೋದು. ಅಂದರೆ ನಾನು ಸ್ಟ್ರೆಸ್ ತೊಗೋತಾ ಇದ್ದೀನಿ, ನನಗೆ ಆ್ಯಂಗ್ಸೈಟಿ ಇದೆ, ಆಮೇಲೆ ನನಗೆ ಇದು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಮೊದಲು ಪ್ರಾಬ್ಲಮ್ ಐಡೆಂಟಿಫಿಕೇಷನೇ ಮೊದಲು. ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮಾಡಿ ನಮ್ಮದ್ರಲ್ಲಿ ಡಿಟರ್ಮಿನೇಷನ್ ಇದ್ದರೆ ಹೆಂಗಾದರೂ ಸರಿ ನಾನು ಇದರಿಂದ ಆಚೆ ಬರಬೇಕು, ನನಗಂತೂ ಸ್ವಲ್ಪ ಟೈಮ್ ಅಂದರೂ ಸೆಟ್ಲಾಗಿರಬೇಕು, ಆರಾಮಾಗಿರಬೇಕು ಅಂತ ಅಂದ್ಕೊಂಡ್ರೆ ಸೊಲ್ಯೂಷನ್ಸ್ ಆರ್ ವೆರಿ ಮಚ್ ಅವೈಲಬಲ್, ಪ್ರೊವೈಡೆಡ್ ನಾವು ರೆಡಿಯಾಗಿದ್ದರೆ ಧ್ಯಾನ ಮಾಡೋದು ಕಷ್ಟ ಅಲ್ವೇ ಅಲ್ಲ. ಬಿಕಾಸ್ ವೆರಿ ಬೇಸಿಕ್ ಧ್ಯಾನದಿಂದ ಇಂಟೆನ್ಸಿವ್ ಧ್ಯಾನ ತನಕ ವೇರಿಯಸ್ ಟೂಲ್ಸ್ ಆರ್ ಅವೈಲಬಲ್, ಪ್ಲೆಂಟಿ ಆಫ್ ಟೂಲ್ಸ್. ಸೊ ಅದು ನಾವು ಚೂಸ್ ಮಾಡಿಕೊಂಡು ಶುರು ಮಾಡಿದರೆ ಧ್ಯಾನ ಅನ್ನೋದು ಕಷ್ಟ ಅಲ್ವೇ ಅಲ್ಲ. ಹೌ ಟು ಸ್ಟಾರ್ಟ್? ವೆರಿ ವಂಡರ್ಫುಲ್ ಕ್ವೆಶ್ಚನ್, ರೈಟ್? ಸೊ ಈಗ ದೇರ್ ಆರ್ ಮೆನಿ ಯೋಗ ಸ್ಕೂಲ್ಸ್, ಸುಮಾರು ಕಡೆ ಯೋಗ ಸ್ಟುಡಿಯೋಸ್ ಆರ್ ಕಮ್ಮಿಂಗ್. ಆ್ಯಂಡ್ ಈವನ್ ದ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ಗೆ ಮೊಬೈಲ್ ಅಪ್ಲಿಕೇಶನ್ಸೂ ಮೆನಿ ಅಲ್ವಾ? ಸೊ ಅಫ್ಕೋರ್ಸ್ ಆಲ್ ದ ಮೊಬೈಲ್ ಅಪ್ಲಿಕೇಶನ್ಸ್ ಅಫ್ಕೋರ್ಸ್ ಅದು ಚೆನ್ನಾಗಿರುತ್ತೆ. ದೇ ಗೈಡ್ ಅಸ್ ಥ್ರೂ ಮೆಡಿಟೇಷನ್ ಸ್ಟೆಪ್ ಬೈ ಸ್ಟೆಪ್. ಸೊ ದೇರ್ ಈಸ್ ಒನ್ ಮೋರ್ ಅಪ್ಲಿಕೇಶನ್ ದಟ್ ಐ ಪರ್ಸ್ನಲಿ ಯೂಸ್, ಮಿರಕಲ್ ಆಫ್ ಮೈಂಡ್. Miracle of Mind meditation. Miracle of Mind application is a free mobile application. ಅದು ನಾವು ಪ್ಲೇಸ್ಟೋರಿಂದ ಆರ್ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಬರೀ 7 minutes ಪರ್ ಡೇ, 7 ನಿಮಿಷ ಪರ್ ಡೇ ಅದು ಅಷ್ಟು ಮಾತ್ರ. ಶುರುನಲ್ಲಿ ನಾವು ಅಷ್ಟು ನಮ್ಮ 24 hours ಟೈಮಲ್ಲಿ 7 minutes ನಮಗೋಸ್ಕರ ನಾವು ಕೊಟ್ಕೊಂಡ್ರೆ ನಾವು ಟ್ರೈ ಮಾಡಿ ನೋಡ್ಬೋದು ಅದು ಹೆಂಗಿರುತ್ತೆ, ಅದು ಅಲ್ಲಿ 7 minutesಯಿಂದ ಎಲ್ಲಿ ತನಕ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. 7 minutesಯಿಂದ 21 minutes ತನಕನೂ ಅದು ಆಡಿಯೋ ಗೈಡೆಡ್ ಮೆಡಿಟೇಷನ್. ಓಕೆ, ಅದು ಇನಿಷಿಯಲಿ 7 minutes 12 minutes ಯು ಕ್ಯಾನ್ ಇನ್ಕ್ರೀಸ್. ಅಂದರೆ ನಾವು ನಮಗೆ ಚೆನ್ನಾಗಿ ಅನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೋಬೋದು ಅಂತ ಅಂದ್ಕೊಂಡ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು 21 minutes ತನಕ. ಸೊ ಅದು ನಾನು ಯೂಸ್ ಮಾಡ್ತೀನಿ, ಅದಕ್ಕೆ ಕಾನ್ಫಿಡೆಂಟ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ.